ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದು ನಾನು ಸ್ಪೆಷಲ್ ಕ್ವೆಶನ್ ಒಂದಿಗೆ ಬಂದಿದ್ದೀನಿ. ಸೊ ಔಟ್ ಮಾರ್ಕ್ಸ್ 80 ಮಾರ್ಕ್ಸ್ ಬರಬೇಕಪ್ಪ ಅಂದರೆ 1 ಮಾರ್ಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂತ 1 ಮಾರ್ಕ್ಸ್ಗಳು 1ನೇ ಮೇನಲ್ಲಿ ಮತ್ತು 2ನೇ ಮೇನಲ್ಲಿ ಮತ್ತು 3ನೇ ಮೇನಲ್ಲಿ ಬರುವಂತಹ ಕ್ವೆಶನ್ಗಳಾಗಿರ್ತವೆ. ಅಂಥ ಕ್ವೆಶನ್ಗಳನ್ನು ನಾವಿಂದು ಒತ್ತು ತಂದಿದ್ದೀವಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿ ಸ್ಟೇಟ್ಮೆಂಟ್ಗಳನ್ನು ತಂದಿದ್ದೀವಿ ಕೆಲವು, ಮತ್ತು ಪ್ರೊಕ್ಲೈಮ್ಸ್ಗಳನ್ನು ಸಹಿತ ತಂದಿದ್ದೇವೆ. ಅಂದರೆ ಪ್ರಮುಖ ನಾಯಕರ ಹೇಳಿಕೆಗಳು ಆಗಿರ್ಬೋದು ಅಥವಾ ಘೋಷಣೆಗಳು ಆಗಿರ್ಬೋದು. ಅವು ನಾಳೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿಗೆ 1 ಮಾರ್ಕ್ಸ್ನ ಭಾಳ ಪ್ರಮುಖವಾದಂತಹ ಕ್ವಶನ್ಗಳಾಗಿರ್ತವೆ. ಸೊ ಕನ್ಫ್ಯೂಸ್ ಸಹಿತ ಮಾಡ್ತಾ ಇರ್ತವೆ. ಅಂತಹ ಒಂದು ಕ್ವಶನಲ್ಲಿ ಈಗ ಫಸ್ಟ್ ಟೈಮ್ ನಾವು ನೋಡ್ತಾ ಹೋಗ್ತಾ ಆದರೆ, ಡೆವಲಪ್ಮೆಂಟ್ ಆಫ್ ಇಟ್ ಈಸ್ ವಿಲೇಜ್ ಈಸ್ ದ ಟ್ರೂ ಡೆವಲಪ್ಮೆಂಟ್. ಹೂ ಸೇಡ್ ದಿ ಸ್ಟೇಟ್ಮೆಂಟ್? ಡೆವಲಪ್ಮೆಂಟ್ ಆಫ್ ಇಟ್ ಈಸ್ ವಿಲೇಜ್ ಈಸ್ ದ ಟ್ರೂ ಡೆವಲಪ್ಮೆಂಟ್. ಹೂ ಸೇಡ್ ದಿ ಸ್ಟೇಟ್ಮೆಂಟ್? ಈ ಒಂದು ಹೇಳಿಕೆಯನ್ನು ಹೇಳಿದರು ಯಾರು? ಕಮೆಂಟ್ ಮಾಡ್ತೀರಾ? ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಈ ಒಂದು ಹೇಳಿಕೆಯನ್ನು ಹೇಳಿದವರು ಗಾಂಧೀಜಿ. ಯಾರು ಹೇಳ್ರಿ? ಗಾಂಧೀಜಿ. ಓಕೆ, ಇದು ರೈಟ್ ಆನ್ಸರ್. ನಾಳೆ ಎಕ್ಸಾಮಲ್ಲಿ ಬರುತ್ತೆ. ಸೊ ಇದನ್ನು ನೀವು ನೆನ್ಪಿಟ್ಕೊಬೇಕಾಗುತ್ತೆ. ಉತ್ತರವನ್ನು ಬರೆದು ಅಂಕವನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ಸೆಕೆಂಡ್ ಕ್ವಶನಿಗೆ ಹೋಗೋಣ. ಸೆಕೆಂಡ್ ಕ್ವಶನ್, ಅನ್ಟಚಬಿಲಿಟಿ ಈಸ್ ಎ ಸ್ಟಿಗ್ಮಾ ಆಫ್ ಹಿಂದೂ ಸೊಸೈಟಿ. ಸ್ಟಿಗ್ಮಾ ಆಫ್ ಹಿಂದೂ ರಿಲಿಜಿಯನ್. ಸೊ ಹೂ ಸೇಡ್ ದಿ ಸ್ಟೇಟ್ಮೆಂಟ್? ಈ ಒಂದು ಹೇಳಿಕೆಯನ್ನು ಹೇಳಿದರು ಯಾರು? ಸೊ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಆನ್ಸರ್ ಬಂದುಬಿಟ್ಟು ಗಾಂಧೀಜಿ. ಯಾರು ಹೇಳ್ರಿ? ಗಾಂಧೀಜಿ. ಇದಕ್ಕೂ ಸಹಿತ ಆನ್ಸರು ಗಾಂಧೀಜಿ. ನೋಡಿದ್ರ, ಈ ಥರ ಎಲ್ಲ ಒಂದು ಹೇಳಿಕೆಗಳನ್ನು ನಮ್ಮ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮೂಲಕ ತರ್ತಾ ಇದ್ದೀವಿ. ನೋಡಿಕೊಂಡು ಈ ಒಂದು ವಿಡಿಯೋದ ಉಪಯೋಗಗಳನ್ನು ಪಡ್ಕೊಂಡು ಎಕ್ಸಾಮ್ನಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ, ಸೊ 3ನೇ ಕ್ವಶನ್ಗೆ ಹೋಗೋಣ. ದಿ ಇಂಡಿಯನ್ ಫಾರ್ಮರ್ಸ್ ವೇರ್ ಬಾರ್ನ್ ಇನ್ ಡೆಬಿಟ್, ಲಿವ್ಡ್ ಇನ್ ಡೆಬಿಟ್ ಆ್ಯಂಡ್ ಆಲ್ಸೋ ಡೈಡ್ ಇನ್ ಡೆಬಿಟ್. ಹೂ ಸೇಡ್ ದಿ ಸ್ಟೇಟ್ಮೆಂಟ್? ಈ ಒಂದು ಹೇಳಿಕೆಯನ್ನು ಹೇಳಿದವರು ಯಾರು? ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ದ ಇಂಡಿಯನ್ ಫಾರ್ಮರ್ಸ್ ವರ್ ಬಾರ್ನ್ ಇನ್ ಡೆಬಿಟ್, ಲಿವ್ಡ್ ಇನ್ ಡೆಬಿಟ್ ಆ್ಯಂಡ್ ಡೈಡ್ ಇನ್ ಡೆಬಿಟ್. ಭಾರತೀಯ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇನೂ ಸಹಿತ ಸಾಯ್ತಾರೆ ಅಂತ ಹೇಳ್ತಾರೆ. ಸೊ ಇಂಥ ಹೇಳಿಕೆಯನ್ನು ಹೇಳಿದವರು ಯಾರು? ಕಮೆಂಟ್ ಮಾಡ್ತೀರಾ? ಸೊ ಉತ್ತರ ಬಂದುಬಿಟ್ಟು ಚಾರ್ಲ್ಸ್ ಮೆಟ್ಕಾಫ್. ಓಕೆ, ಚಾರ್ಲ್ಸ್ ಮೆಟ್ಕಾಫ್ ಇದು ಆನ್ಸರ್. ಅರ್ಥ ಆಯ್ತಾ? ಸೊ ಈ ರೀತಿಯಾದಂಥ ಹೇಳಿಕೆಗಳು ಮುಂದೆ ಎಕ್ಸಾಮಲ್ಲಿ ಬರ್ತವೆ. ಇವುಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ 4ನೇ ಕ್ವಶನಿಗೆ ಹೋಗೋಣ. ಆಲ್ ದಿ ನೇಟಿವ್ಸ್ ಆಫ್ ಹಿಂದೂಸ್ತಾನ್ ಆರ್ ಕಂಪ್ಲೀಟ್ಲಿ ಕರಪ್ಟ್. ಹೂ ಸೇಡ್ ದಿ ಸ್ಟೇಟ್ಮೆಂಟ್? ಪ್ರಿಪ್ರೇಟ್ರಿ ಫಸ್ಟಲ್ಲಿ ಬಂದಿರುವಂತಹ ಕ್ವಶನ್ ಇದು. ನಮ್ಮ ವಿಡಿಯೋದಲ್ಲಿ ಇದನ್ನು ಆನ್ಸರ್ ಮಾಡಿ ಹಾಕಿದ್ದೀವಿ. ಸೊ ಅದನ್ನು ಇಂತಹ ಎಲ್ಲ ಕ್ವಶನ್ಗಳನ್ನು ಒಂದು ಕಡೆ ತಂದು ವಿವರಣೆಯೊಂದಿಗೆ ಉತ್ತರವನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಇಂತಹ ಹೇಳಿಕೆಯನ್ನು ಹೇಳಿದವರು ಕಮೆಂಟ್ ಮಾಡ್ತೀರಾ? ಲಾರ್ಡ್ ಕಾರ್ನ್ವಾಲಿಸ್. ಇದು ಇವರ ಒಂದು ಹೇಳಿಕೆಯಾಗಿದೆ. ನಾಳೆ ಎಕ್ಸಾಮ್ಗೆ ಬರುವಂತಹ ಸಾಧ್ಯತೆ ಇರುತ್ತೆ ನೋಡಿರಿ. ನೆಕ್ಸ್ಟ್ 5ನೇ ಕ್ವಶನ್, ಗಿವ್ ಮಿ ಯುವರ್ ಬ್ಲಡ್, ಐ ವಿಲ್ ಗೆಟ್ ಯು ಇಂಡಿಯನ್ ಇಂಡಿಪೆಂಡೆನ್ಸ್. ಸೊ ಈ ಒಂದು ಹೇಳಿಕೆಯನ್ನು ಅಥವಾ ಘೋಷಣೆಯನ್ನು ಕರೆಯನ್ನು ನೀಡಿದವರು ಯಾರು? ಗಿವ್ ಮಿ ಯುವರ್ ಬ್ಲಡ್, ಐ ವಿಲ್ ಗೆಟ್ ಯು ಇಂಡಿಯನ್ ಇಂಡಿಪೆಂಡೆನ್ಸ್. ಕಮೆಂಟ್ ಮಾಡ್ತೀರಾ ಉತ್ತರ ಯಾವುದಂತ? ಸೊ ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸುತ್ತೇನೆ ಅಂತ ಹೇಳಿದವರು. ಸೊ ಇದು ಫ್ರೀಡಮ್ ಸ್ಟ್ರಗಲ್ ಪಾಠದಲ್ಲಿ ಬರುವಂತಹ ಪ್ರಶ್ನೆ. ಸೊ ಇದನ್ನು ಹೇಳಿದವರು ಪ್ರೊಮಿನೆಂಟಿಂಗ್ ಫ್ರೀಡಮ್ ಫೈಟರ್ಸ್ ಆಫ್ ಇಂಡಿಯಾ ಸುಭಾಷ್ ಚಂದ್ರ ಬೋಸ್. ಯಾರು ಹೇಳ್ರಿ? ಸುಭಾಷ್ ಚಂದ್ರ ಬೋಸ್. ಈ ಒಂದು ಹೇಳಿಕೆಯನ್ನು ನೀಡಿದವರು ಯಾರು ಅಂದರೆ ಸುಭಾಷ್ ಚಂದ್ರ ಬೋಸ್. ನೋಡಿರಿ, ಸೊ ಈ ರೀತಿಯಾದಂಥ ಕ್ವಶನ್ ಬರ್ತವೆ, ನೆನ್ಪಿಟ್ಕೊಬೇಕಾಗುತ್ತೆ. ಡಿಫಿಕಲ್ಟ್ ಇರ್ತವೆ ಎಕ್ಸಾಮಲ್ಲಿ. ಸೊ ಹಾಗಾಗಿ ಇವನ್ನ
ನೀವು ಬರೆದು ಅಂಕವನ್ನು ಗಳಿಸಿ ಅಂತ ಹೇಳ್ತಾ. ಸೊ 6th ಕ್ವೆಶನ್ನು, ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಐ ವುಡ್ ಡೆಫಿನೆಟ್ಲಿ ಗೆಟ್ ಇಟ್ ಬ್ಯಾಕ್. ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಐ ವುಡ್ ಡೆಫಿನೆಟ್ಲಿ ಗೆಟ್ ಇಟ್ ಬ್ಯಾಕ್. ಈ ಒಂದು ಹೇಳಿಕೆಯನ್ನು ನೀಡಿದವರು ಯಾರು? ಕಮೆಂಟ್ ಮಾಡ್ತೀರಾ? ಸೊ ಸ್ವರಾಜ್ಯವೇ ನನ್ನ ಆ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತಿರುತ್ತೇನೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಅಥವಾ ಈ ಒಂದು ಹೇಳಿಕೆಯನ್ನು ನೀಡಿದವರು ಯಾರು ಅಂದರೆ ಬಾಲಗಂಗಾಧರ ತಿಲಕ್. ಯಾರು ಹೇಳ್ರಿ? ಬಾಲಗಂಗಾಧರ್ ತಿಲಕ್. ಬಾಲಗಂಗಾಧರ್ ತಿಲಕ್. ಸೊ ಸ್ವರಾಜ್ಯವೇ ನನ್ನ ಆ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತಿರುತ್ತೇನೆ ಅಂತ ಹೇಳಿದವರು ಬಾಲಗಂಗಾಧರ ತಿಲಕ್. ಈ ಒಂದು ಪ್ರಶ್ನೆ ಬಂದರೆ ನಾಳೆ ಎಕ್ಸಾಮಲ್ಲಿ ಅಟೆಂಡ್ ಮಾಡಿ 1 ಮಾರ್ಕ್ಸನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಬ್ಯಾಕ್ ಟು ವೇದಾಸ್ 7th ಇದೆ. ಏನು? ಬ್ಯಾಕ್ ಟು ವೇದಾಸ್, ವೇದಗಳಿಗೆ ಹಿಂದಿರುಗಿ ಅಂತ ಹೇಳಿದ್ದಾರೆ. ಸೊ ಇದು ಯಾರ ಒಂದು ಕರೆಯಾಗಿದೆ? ಸೋಷಿಯಲ್ ರಿಲಿಜಿಯನ್ ರಿಫಾರ್ಮ್ಸ್ ಚಾಪ್ಟ್ರಲ್ಲಿ ಬರುವಂತಹ ಪ್ರಶ್ನೆ ಇದು. ಸೊ ಈ ಒಂದು ಹೇಳಿಕೆಯನ್ನು ಅಥವಾ ಕರೆಯನ್ನು ನೀಡಿದವರು ಯಾರು ಅಂದರೆ ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿ. ಓಕೆ, ಬ್ಯಾಕ್ ಟು ವೇದಾಸ್ ಕರೆಯನ್ನು ನೀಡಿದವರು ದಯಾನಂದ ಸರಸ್ವತಿಯವರು. ಸೊ ಈ ಒಂದು ಪ್ರಶ್ನೆ ಬಂದರೆ ನಾಳೆ ಎಕ್ಸಾಮಲ್ಲಿ ಅಟೆಂಡ್ ಮಾಡಿ 1 ಮಾರ್ಕ್ಸನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ. ಸೊ 8ನೇ ಕ್ವೆಶನ್ನು, ಟ್ರೂಲಿ ದಿ ಹೋಲ್ ಮ್ಯಾನ್ಕೈಂಡ್ ಈಸ್ ಒನ್. ಟ್ರೂಲಿ ದಿ ಹೋಲ್ ಮ್ಯಾನ್ಕೈಂಡ್ ಈಸ್ ಒನ್. ಸೊ ಮಾನವ ಕುಲಂ ತಾನೊಂದೇ. ಈ ಒಂದು ಹೇಳಿಕೆಯನ್ನು ನೀಡಿದವರು ಯಾರು? ಕಮೆಂಟ್ ಮಾಡ್ತೀರಾ? ಈ ಒಂದು ಹೇಳಿಕೆಯನ್ನು ಯಾರು ನೀಡಿದ್ದಾರೆ ಅಂತೆ? ಸೊ ಈ ಒಂದು ಹೇಳಿಕೆಯನ್ನು ನೀಡಿದವರು ಪಂಪ. ಯಾರು ಹೇಳ್ರಿ? ಪಂಪ ಈ ಒಂದು ಹೇಳಿಕೆಯನ್ನು ನೀಡಿದವರು. ನೋಡಿರಿ, ಈ ರೀತಿಯಾದ ಸ್ಟೇಟ್ಮೆಂಟ್ಗಳು 8 ಇದ್ದಾವೆ. ಇಂತಹ ಸ್ಟೇಟ್ಮೆಂಟ್ಗಳು ನಾಳೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದರೆ ಬರೆದು ನಿಮ್ಮ ಮಾರ್ಕ್ಸನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಈ ರೀತಿಯಾದಂತಹ 1 ಅಂಕದ ಮತ್ತು 2 ಅಂಕದ ಕ್ವಶನ್ಗಳನ್ನು, ಸ್ಪೆಷಲ್ ಕ್ವಶನ್ಗಳನ್ನು ನಿಮ್ಮ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ತರ್ತಾ ಇದ್ದೀವಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.